ಆಗಸ್ಟ್ 5ರಂದು ಮಾನ್ವಿ ಬಂದ್, ಬೃಹತ್ ಬಾರುಕೋಲು ಚಳುವಳಿಗೆ ಕರೆ. ರಾಯಚೂರು ಜಿಲ್ಲೆಯನ್ನ ಬರಪೀಡಿತ ಎಂದು ಘೋಷಿಸಲು ರೈತ ಸಂಘ ಆಗ್ರಹ. ರಾಯಚೂರು ಜಿಲ್ಲೆಯನ್ನ ತಕ್ಷಣವೇ ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಿಸಿ ಪ್ರತಿ ಎಕರೆಗೆ 40,000 ಪರಿಹಾರ ಘೋಷಿಸಬೇಕು. ಜೋಳ ಬೆಳೆದ ರೈತರ ಬಾಕಿ ಹಣ ಬಿಡುಗಡೆ ಮಾಡಬೇಕು ಹಾಗೂ ನರೇಗಾ ಯೋಜನೆಯಡಿ ಕೂಲಿ ಕಾರ್ಮಿಕರಿಗೆ ಕೆಲಸ ನೀಡಬೇಕು ಎಂದು ಆಗ್ರಹಿಸಿ ಆಗಸ್ಟ್ 5ರಂದು ಮಾನ್ವಿ ಬಂದ್ ನಡೆಸಿ ಬೃಹತ್ ಬಾರುಕೋಲು ಚಳುವಳಿಯನ್ನ ಹಮ್ಮಿಕೊಳ್ಳಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷರಾದಂತಹ ಹೊಳೆಯಪ್ಪ ಉಟಕನೂರು ಹೇಳಿದರು. ಪಟ್ಟಣದ ಪತ್ರಿಕಾ ಭವನದಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅವರು, ತಾಲೂಕಿನಲ್ಲಿ ಮಳೆಯಿಲ್ಲದೆ ಬೆಳೆಗಳು ಸಂಪೂರ್ಣವಾಗಿ ಒಣಗಿ ಹೋಗಿದ್ದು ರೈತರು ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ಕೂಡಲೇ ಬರಗಾಲ ಎಂದು ಘೋಷಿಸಬೇಕು. ಹಲವು ಬಾರಿ ಡಿಸಿಗೆ ಮನವಿಯನ್ನ ಸಲ್ಲಿಸಿದ್ರೂ ಸ್ಪಂದಿಸಿಲ್ಲ ಅಂತ ಹೇಳಿ ಅವರು ಮಾನ್ವಿ ತಾಲೂಕಿನಲ್ಲಿ ಮಳೆ ಅಭಾವದಿಂದ ತೀವ್ರ ಬರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಕೂಡಲೇ ತಾಲೂಕನ್ನ ಬರಪೀಡಿತ ಎಂದು ಅಧಿಕೃತವಾಗಿ ಘೋಷಿಸಿ ನಷ್ಟಕ್ಕೊಳಗಾದಂತಹ ರೈತರಿಗೆ ಸೂಕ್ತ ಪರಿಹಾರ ಧನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ತಿಳಿಸಿದ್ರು. ನಂತರ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ ನಾಯಕ ಹಿರೇಕೊಟ್ಟೆಕಲ್ ಮಾತನಾಡಿ, ಸರ್ಕಾರಿ ಖರೀದಿ ಕೇಂದ್ರಗಳಲ್ಲಿ ಜೋಳ ಮಾರಾಟ ಮಾಡಿದ ರೈತರಿಗೆ 3 ರಿಂದ 4 ತಿಂಗಳು ಕಳೆದರೂ ಕೂಡ ಹಣ ಜಮೆಯಾಗಿಲ್ಲ. ಬಾಕಿ ಉಳಿಸಿಕೊಂಡಿರುವಂತಹ ಹಣವನ್ನು ತಕ್ಷಣವೇ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಬೇಕು. ಇನ್ನು ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರು ಕೆಲಸವಿಲ್ಲದೆ ವಲಸೆ ಹೋಗೋದನ್ನ ತಡೆಯೋಕೆ ನರೇಗಾ ಯೋಜನೆಯಡಿ ತಕ್ಷಣವೇ ಕೂಲಿ ಕೆಲಸಗಳನ್ನು ಆರಂಭಿಸಬೇಕು. ರೈತರು ಪ್ರತಿ ಹಂತದಲ್ಲೂ ಹೋರಾಟ ಮಾಡುವ ಪರಿಸ್ಥಿತಿ ಬಂದಿದೆ. ಸರ್ಕಾರಗಳು ಕೇವಲ ಭರವಸೆಯನ್ನ ನೀಡಿ ಕಾಲಹರಣ ಮಾಡ್ತಾ ಇವೆ. ಅದರಿಂದ ಆಗಸ್ಟ್ 5ರ ಒಳಗಾಗಿ ನಮ್ಮ ಬೇಡಿಕೆಗಳನ್ನ ಈಡೇರಿಸದಿದ್ರೆ ಪಟ್ಟಣದ ರಸ್ತೆಗಿಳಿದು ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಬಾರುಕೋಲು ಚಳುವಳಿಯನ್ನ ಮಾಡಿಸುತ್ತೇವೆ ಅಂತ ಹೇಳಿ ತಿಳಿಸಿದ್ರು. ಇನ್ನು ಆಗಸ್ಟ್ 5ರಂದು ನಡೆಯಲಿರುವಂತಹ ಮಾನ್ವಿ ಬಂದ್ ಹಾಗೂ ಬಾರುಕೋಲು ಚಳುವಳಿಗೆ ತಾಲೂಕಿನಾದ್ಯಂತ ರೈತರು, ವರ್ತಕರು, ಆಟೋ ಚಾಲಕರು, ವಿದ್ಯಾರ್ಥಿ ಸಂಘಟನೆಗಳು, ಕನ್ನಡಪರ ಹಾಗೂ ದಲಿತ ಸಂಘಟನೆಗಳು ಮತ್ತು ಸಾರ್ವಜನಿಕರು ಸಂಪೂರ್ಣ ಬೆಂಬಲ ನೀಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ರು. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಶ್ಯಾಮ್ ಸಿಂಗ್, ವೀರೇಶ ನಾಯ್ಕ, ಉರುಕುಂದ ನಾಯ್ಕ, ಶ್ರೀಧರ ನಾಯ್ಕ, ವೆಂಕಟೇಶ್ ನಾಯ್ಕ ಇತರರು ಹಾಜರಿದ್ದರು. ವರದಿ ಶಫೀಕ್ ಹುಸೇನ್, ಮಾನವಿ. ಈಗಾಗಲೇ ಡಿಸಿಗೆ ನಾವು ಮೆಮೊರಂ ಕೊಟ್ಟಿವಿ. ಅದಾದ್ರೂ ಸಹ ಯಾವುದೇ ಕಾರಣಕ್ಕೂ ಇನ್ನ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ. ಹಾಗಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಮಾಡ್ಕೊಂಡು ಬಾರ್ಕಲ್ ಮುಖಾಂತರ ನಾವು ಅವ್ರಿಗೆ ಎಚ್ಚರಿಕೆ ನೋಡೋಕೆ ಈ ಪತ್ರಿಕೆ ಮುಖಾಂತರ ನಾವು ಬಾರ್ಕಲ್ ಒಂದು ಘೋಷಣೆ ಅಂತ ಮಾಡ್ಕೊತೀವಿ. ಹಾಗಾಗಿ ನೋಡ್ರಿ, ಇಲ್ಲಿರುವಂತ ಬರಗಾಲ ಪೀಡಿತ ಸರ್ಕಾರ ಕೂಡಲೇ ಘೋಷಣೆ ಮಾಡ್ಬೇಕು. ಪಾಯಿಂಟ್ 1. ಮತ್ತ ಆಮೇಲೆ ಈಗ ಕಾಲುವೆಕ ನೀರು 24 ಗಂಟೆ ಬಿಡ್ಬೇಕು. 2 ಏನಪ್ಪ, ಅದು ತುಂಬಿತಿ ಇದು ತುಂಬಿತಿ ಬಲ್ಲಾಡಗಳಿಗೆ ಕೊಡ್ತಾರೆ ನೀರು. ಏನಪ್ಪ, ಕಾರ್ಮಿಕರಿಗೆ ಯಾವುದು ಅಲ್ಲಿರುವಂತ ಡ್ಯಾಮಿನ ಪಕ್ಕ ಇರುವಂತ ಈ ಮಿಲ್ಗಳಿಗೆ ನೀರ್ಲೇವಂತ, ನಮಗೆಲ್ಲ ನೀರ್ಲಂತ. ಹಾಗಾಗಿ ನೀರು ಕೂಡಲೇ ನಮ್ಮ ರೈತರಿಗೆ ಸಂಪೂರ್ಣವಾಗಿ ಹಂಗ ಡೈಲಿ ಬಿಡ್ಬೇಕು 24 ಗಂಟೆ. ಪಾಯಿಂಟ್ 1. 170 TMC ಆಗಲು 70 TMC ನಮ್ಗೇನು ಬೇಕಾಗಿಲ್ಲ. ಈಗ ನೀರು ಸ್ಟಾಕ್ ಆಗ್ಯಾವ, ಒಳ ನೀರು ಜಾಸ್ತಿ ಆಗಿದೆ. ಹಾಗಾಗಿ ನಮಗ ರೈತರಿಗೆ ಯಾವುದೇ ಕಾರಣಕ್ಕೂ ಸಸ್ಪೆಂಡ್ ಹಾಕಿರೋ ತಿಂಗಳು ಹಾಕುವಂತ ಯಾವುದೇ ಕಾರಣ ಸಸ್ಪೆಂಡ್ಗಳು ಈಗ ಈ ಒಣಗಿ ಹೋಗುವಂತ ಪರಿಸ್ಥಿತಿ ಬರುತ್ತೆ. ಹತ್ತಿಗಳು ಮಳೆ ಇಲ್ಲದೆ ಪೂರ್ತಿ ಬಿಕ್ಕಟ್ಟಿಗೆ ಈ ಸಿಲ್ಕ್ಯಾರ. ಹಾಗಾಗಿ ನಾವು ರೈತರಿಗೆ, ಸರ್ಕಾರಕ್ಕೆ ಹಾಗೂ ಜನಪ್ರತಿನಿಧಿಗಳಿಗೆ ಎಚ್ಚೆತ್ತುಕೊಳ್ಳಿ ಬಾರ್ಕಲ್ ಮಾಡ್ಕೊತೀವಿ. ಮುಂದಿನ ತಿಂಗಳು ನಾವು 5ನೇ ತಾರೀಕಿಗೆ ಉಗ್ರವಾದ ಸಂಪೂರ್ಣವಾಗಿ ಮಾನವ ಬಂಧವನ್ನು ಕರೆ ಕೊಡ್ತೀವಿ. ಹಾಗಾಗಿ ಈಗ ನಮ್ಮ ಜಿಲ್ಲಾಧ್ಯಕ್ಷ ಮಾಡ್ಬೇಕಾಗಿದೆ. ಇವತ್ತು ನಮ್ಗೆ ಗೊಬ್ಬರ ಬೀಜಗಳಿಗೆ ಇವತ್ತು ಕೃಷಿ ಕಾರ್ಯಗಳನ್ನು ಮಾಡುವುದಕ್ಕೆ ಇವತ್ತು ಹಣದ ಕೊರತೆ ಉಂಟಾಗಿದೆ. ನಾವು ಬೆಳೆದಂತ ಕಷ್ಟದ ಪ್ರತಿಫಲವನ್ನ ಇವತ್ತು ಸರ್ಕಾರ ತಮ್ಮ ಹತ್ತಿರ ಇಟ್ಕೊಂಡಿದೆ. ಹಾಗಾಗಿ ಏನಿವತ್ತು 4-5 ತಿಂಗಳಾದ್ರೂ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ 23,109 ರೈತರು ಇವತ್ತು ನಾವು ಜೋಳವನ್ನ ಕೊಟ್ಟಿದ್ದೀವಿ. 15 ಲಕ್ಷ ಹೆಚ್ಚಿಗೆ ಇವತ್ತು ಖರೀದಿ ಮಾಡಿದ್ದಾರೆ. ಏನು ಇಷ್ಟೆಲ್ಲ ಇದ್ದು ಜೋಳ ಬೆಳೆದಂತ ರೈತರಿಗೆ ಏನು ಹಣ ಬರ್ತಾ ಇಲ್ಲ. ಇವತ್ತು ಹೋರಾಟಗಳು ರೈತರು ಮಾಡ್ತಾ ಇದ್ದಾರೆ ಅಂತಂದ್ರು ಈ ಸರ್ಕಾರದ ಮೇಲೆ ಹೋರಾಟಗಾರರು, ಸಂಘಟನೆಗಳು ಒತ್ತಡ ಆಗ್ತಾ ಇದೆ ಹೊರತು ಇಲ್ಲಿ ಇರ್ತಕ್ಕಂತ ಜನಪ್ರತಿನಿಧಿಗಳು, ಇಲ್ಲಿ ಇರ್ತಕ್ಕಂತ ನಮ್ಮ ಆಳುವಂತ ಜನಪ್ರತಿನಿಧಿಗಳು ಯಾವುದೇ ಕಿಂಚೊಂದು ಇವತ್ತು ತೆಲಿಗೆ ಹಚ್ಕೊಂತಾ ಇಲ್ಲ. ಇವತ್ತು
ಚುನಾವಣೆ ಬಂದ ಸಂದರ್ಭದಲ್ಲಿ ರೈತರ ಪರವಾಗಿ ಇವತ್ತು ಶಾಲುಗಳನ್ನು ಹಾಕೊಂಡು ಏನು ವ್ಯವಸ್ಥೆಯನ್ನು ಮಾಡಿಟ್ಟು ಇವತ್ತು ಹಾರಾಟ ಚೀರಬೇಳನ್ನು ಮಾಡ್ತಾ ಇದಾರ. ಇವತ್ತು ನಿಜವಾಗ್ಲೂ ಇವತ್ತು ಏನು ಜನಪ್ರತಿನಿಧಿಗಳಿಗೆ ತಾಕತ್ತಿದ್ರೆ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ, ನಮ್ಮ ಹೋರಾಟಕ್ಕೆ ಏನು ಬೆಂಬಲವ ಕೊಡಿ. ಇವತ್ತು ಆತಂಕಕ್ಕೊಳಗಾಗಿದ್ದೀವಿ. ಏನು ಇವತ್ತು ಜೋಳ ಬೆಳೆದಂತ ರೈತರಿಗೆ ನಾವು 3-4 ತಿಂಗಳ ಇವತ್ತು ಹಣ ಬಂದಿಲ್ಲ. ನಮ್ಮ ಕೃಷಿ ಕಾರ್ಯಗಳನ್ನು ಈಗಾಗಲೇ ಸ್ಟಾರ್ಟ್ ಆಗಿದೆ. ಬಿತ್ತನೆ ಬೀಜಕ್ಕೆ ರೊಕ್ಕ ಇಲ್ಲ, ಗೊಬ್ಬರಕ್ಕೆ ರೊಕ್ಕ ಇಲ್ಲ. ಆದ್ರೆ ನಮ್ಮ ಪರವಾಗಿ ನಮಗೆ ಏನು ನೀವು ನಮ್ ಜೊತೆಗಿರ್ತೀವಿ ಅಂತೇಳಿ ನಮ್ಮನ್ನ ಆಳುವಂತ ಏನು ಜನಪ್ರತಿನಿಧಿಗಳು ತಾಲೂಕಲ್ಲಾಗಿರ್ಬೋದು, ಜಿಲ್ಲೆದಲ್ಲಾಗಿರ್ಬೋದು ಇದೀರಲ್ಲ, ನಿಮಗೆ ನಾಚಿಕೆ ಏನಾದ್ರೂ ಆಗಲ್ವಾ? ಇವತ್ತು ರೈತರ ಪರವಾಗಿ ಧ್ವನಿ ಎತ್ತಬೇಕಂತ ಹೇಳಿ ನಿಮ್ಗೆ ಅನ್ಸಲ್ವಾ? ಇವತ್ತು ಎಷ್ಟು ಕಷ್ಟದಲ್ಲಿ ಇದೀವಿ ಇವತ್ತು ರೈತರು ನಾವು. ಇವತ್ತು ಏನು ತೆಗೆದುಕೊಂಡಂತ ಸಾಲನ್ನ ಮರುಪಾವತಿ ಮಾಡಕ್ಕಾಗ್ತಾ ಇಲ್ಲ. ಬ್ಯಾಂಕ್ಗಳು ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಸರ್ಕಾರವನ್ನ ಗಮನ ಸೆಳೆದು ಏನು ಸಂಪೂರ್ಣ ಸಾಲ ಮನ್ನಾ ಈ ದಿನದಲ್ಲಿ ಸಂಪೂರ್ಣ ಸಾಲ ಮನ್ನಾ ಆಗ್ಬೇಕು. ಏನಿವತ್ತು ಹತ್ತಿ ಬೆಳೆದ ಇದ್ದೀವಿ, ಹತ್ತಿಗೆ ಸರಿಯಾಗಿ ಇಷ್ಟು ದಿನ ಮಳೆ ಇತ್ತಿಲ್ಲ. ಹಾಗಾಗಿ ಹತ್ತಿ ಒಣಗೋಗಿದೆ. ಇವತ್ತು ಭತ್ತ ಮಾಡಿದಂತ ರೈತರು ನೀರಿಲ್ಲದ ಸಂಕಷ್ಟದಲ್ಲಿದ್ದಾರ. ತೊಗರಿ ಬೆಳೆದಂತ ರೈತರು ಸಂಕಷ್ಟದಿಲ್ಲ. ಇವತ್ತು ನಾವು ಏನು ಮಣ್ಣಿಗೆ ಹಾಕಿದೀವಿ ಬೀಜನ್ನ, ಎಲ್ಲಾ ಬೆಳೆಗಳು ಸಂಪೂರ್ಣ ಏನು ನಶಿಸಿ ಹೋಗುವಂತ ಹಂತದಲ್ಲಿದ್ದಾವ. ಹಾಗಾಗಿ ನಾವು ರೈತರು ಪರವಾಗಿರುವಂತಹ ಸರ್ಕಾರಗಳು ಇಂಥ ಕಷ್ಟದಲ್ಲಿ ಇದೀವಲ್ಲ, ಈಗ ನಿಮ್ಮ ಪಾತ್ರ ಏನು? ಇಲ್ಲಿರ್ತಕ್ಕಂತ ಜನಪ್ರತಿನಿಧಿಗಳ ಪಾತ್ರ ಏನು? ಇಲ್ಲಿರ್ತಕ್ಕಂತ ನಮ್ಮ ಭಾಗದ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದೀರಿ? ಸರ್ಕಾರಕ್ಕೆ ಎಚ್ಚರಿಕೆ, ಸರ್ಕಾರಕ್ಕೆ ತಿಳಿಸಕ್ಕಾಗಲ್ವಾ? ಸರ್ಕಾರ ಜೊತೆಗೆ ನಿಯೋಗ ತಗೊಂಡಕ್ಕಾಗಲ್ವಾ? ರೈತರು ಏನು ಹೋರಾಟ ಮಾಡೋದು, ರೈತರ ಧ್ವನಿ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ನಾವೇನು ಕೇಳ್ತಾ ಇದೀವಿ? ನಮ್ಮ ಶ್ರಮದ ಫಲವನ್ನ ಕೇಳ್ತಾ ಇದೀವಿ ಇವತ್ತು. ಹಾಗಾಗಿ ಸಾಲ ಮನ್ನಾ ಆಗಿರ್ಬೋದು, ಇವತ್ತು ಜೋಳದ ಬೆಳೆಗಾರರಿಗೆ ಬಾಕಿ ಹಣವನ್ನ ಪಾವತಿಸುವುದಾಗಿರ್ಬೋದು, 1 ಎಕರೆಗೆ 40,000 ಪರಿಹಾರ ವಿತರಣೆ ಮಾಡ್ಬೇಕಂತ ಹೇಳಿ ನಾವು ಹೇಳ್ತಾ ಇದೀವಿ. ಅದನ್ನು ಆಗಿರ್ಬೋದು. ಏನು ಇವತ್ತು ಗೋಳೆ ಹೋಗುವಂತ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಲ್ಲಿ ಬಂದಿದೆ. ಇವತ್ತು ಏನ್ ಮಾಡ್ತಾ ಇದೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ ಏನ್ ಮಾಡ್ತಾ ಇದೆ? ಇವತ್ತು ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡುವಂತ ಕಾರ್ಯ ಆಗ್ತಾ ಇಲ್ಲ. ಹಾಗಾಗಿ ತಕ್ಷಣ ನರೇಗಾ, ತಮ್ಮದೇ ಯೋಜನೆ ಆದ ನರೇಗಾದಲ್ಲಿ ಕೆಲಸ ಕೊಡ್ಬೇಕು. ಏನು ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡಬೇಕು. ತಕ್ಷಣ ಗೋಳೆ ಹೋಗುವುದನ್ನ ತಪ್ಪಿಸ್ಬೇಕು. ಹಾಗಾಗಿ ರೈತರ ಪರವಾಗಿ ನಿಲ್ಬೇಕಂತೇಳಿ ಇದೇ ಏನು ಆಗಸ್ಟ್ 5ರಂದು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಇವತ್ತು ಸಾವಿರಾರು ರೈತರು ಕೂಡಿ ಇವತ್ತು ಮಾನ್ವಿಯಲ್ಲಿ ಬಾರ್ಕೋಲ್ ಚಳವಳಿಯನ್ನ ಮಾಡ್ತಾ ಇದೀವಿ. ಇವತ್ತು ಬಾರ್ಕೋಲ್ ಮುಖಾಂತರ ಸರ್ಕಾರಗಳನ್ನ, ಜನಪ್ರತಿನಿಧಿಗಳನ್ನ ಎಚ್ಚರಿಸುವಂತ ಕೆಲಸ ನಾವು ಮಾಡ್ಬೇಕಂತ ರೈತರು ತೀರ್ಮಾನ ಮಾಡಿದ್ವಿ. ಅವತ್ತು ರೈತರು ಪ್ರತಿಭಟನೆಗೆ ಬರಬೇಕಾದ್ರೆ ನಿಮ್ಮ ಮನೆಯಲ್ಲಿರುವಂತಹ ಎತ್ತುಗಳಿಗೆ ಏನು ಸರಿದಾರಿಯಲ್ಲಿ ತರುವಂತ ಬಾರ್ಕೋಲ್ಗಳನ್ನು ತೆಗೆದುಕೊಂಡು ನೀವು ಹೋರಾಟಕ್ಕೆ ಬನ್ನಿ. ನಿಮ್ಮ ಜೊತೆ ಕರ್ನಾಟಕ ರಾಜ್ಯ ರೈತ ಸಂಘ ಇರುತ್ತೆ. ರೈತರು ಕೂಡಿ ಹೋರಾಟ ಮಾಡೋಣ. ಈ ಜನಪ್ರತಿನಿಧಿಗಳನ್ನ, ಸರ್ಕಾರಗಳನ್ನ ಎಚ್ಚರಿಸಕ್ಕೆ ಇದೇ 5ನೇ ತಾರೀಕು ಮಾನ್ವಿಯಲ್ಲಿ ಬೃಹತ್ ಮಟ್ಟದ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಕರೆ ಕೊಡ್ತಾ ಇದೆ. ಎಲ್ಲಾ ರೈತರು ಬಾರ್ಕೋಲ್ಗಳ ಸಮೇತ ತಾವು ಪ್ರತಿಭಟನೆಗೆ ಆಗಮಿಸಬೇಕಾಗಿ ಪತ್ರಿಕಾಗೋಷ್ಠಿ ಮುಖಾಂತರ ರೈತರಿಗೆ ನಾನು ಮನವರಿಕೆ ಮಾಡ್ತಾ ಅವರಿಗೆ ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ.